ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಗದಿಂದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ನಾನೇನೂ ಹೇಳಲಿಲ್ಲ. ರಾಹುಲ್ ಗಾಂಧಿ ಅವರು ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ. ಇನ್ನು ರಾಜಣ್ಣ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗೆ ನಾನು ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದೇನೆ, ಕೂಲಿ ಕೇಳುವುದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಮತ್ತೊಮ್ಮೆ ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ನಾನು ಏನನ್ನೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ರಾಹುಲ್ ಗಾಂಧಿ ಕರೆದ್ರೆ ಅಷ್ಟೇ ನಾನು ದೆಹಲಿಗೆ ಹೋಗ್ತೇನೆ. ರಾಜಣ್ಣ ಹೇಳಿಕೆ ಹಾಗೆ ತಮ್ಮ ಸಿಎಂ ಕುರ್ಚಿ ಜಟಾಪಟಿಯ ಕುರಿತಂತೆ ಆಗ್ತಾ ಇರುವ ಬೆಳವಣಿಗೆಯ ಬಗ್ಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ರೆ ಜಿ ಪರಮೇಶ್ವರ್ ಅವರಿಗೆ ಅವಕಾಶವನ್ನ ನೀಡಬೇಕು. 2013ರಲ್ಲಿ ಪರಮೇಶ್ವರ್ ಶಾಸಕರಾಗಿ ಆಯ್ಕೆಯಾಗಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಡ್ತಾ ಇದ್ರಾ ಅಂತ ಹೇಳಿ ರಾಜಣ್ಣ ಪ್ರಶ್ನೆಯನ್ನ ಮಾಡುತ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಕೊಡದೇ ಇರೋದಕ್ಕೆ ಅದು ಅವರ ಮನೆಯ ಆಸ್ತಿಯಲ್ಲ, ಜನರು ಕೊಟ್ಟಿರುವಂತ ಭಿಕ್ಷೆ, ಈ ಸ್ಥಾನ ಯಾರದ್ದೇ ಆಸ್ತಿಯಲ್ಲ ಅಂತ ಹೇಳಿರ್ತಾರೆ. ರಾಜಣ್ಣ ನೀಡಿರುವಂತ ಸ್ಟೇಟ್ಮೆಂಟ್ಗೂ ಕೂಡ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಹಿಡಿಬೇಕು ಅಂತ ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನಿ. ನಾನೆಲ್ಲ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದೀನಿ. ಅವ್ರು ಕೇಳಿದ್ರು ನನಗೆ ಏನ್ ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ನಮ್ದು ಏನೋ ಇದೆ ಅದೇನೋ ವಿಚಾರ. ಅವೆಲ್ಲ ಸಿಎಂ ಕೇಳಿದ್ವಿ. ಚೀಫ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು. ಅವ್ರು ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ ಅವ್ರ ಹತ್ರ ಮಾತಾಡ್ತಾರೆ. ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಹಿಡಿಬೇಕು ಅಂತ ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನಿ. ನಾನೆಲ್ಲ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದೀನಿ. ಅವ್ರು ಕೇಳಿದ್ರು ನನಗೆ ಏನ್ ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ನಮ್ದು ಏನೋ ಇದೆ ಅದೇನೋ ವಿಚಾರ. ಅವೆಲ್ಲ ಸಿಎಂ ಕೇಳಿದ್ವಿ.